ಸಕಲೇಶಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 6 ಕಂದಾಯ ಗ್ರಾಮಗಳು ಹಾಗೂ 38 ಉಪಗ್ರಾಮದಲ್ಲಿ ಹೊಂಬೆಳಕು ಯೋಜನೆ ಅಡಿಯಲ್ಲಿ ಸ್ವಯಂ ಚಾಲಿತ ಬೀದಿ ದೀಪವನ್ನು ಅಳವಡಿಸುವ ಮಹತ್ವಾಕಾಂಕ್ಷಿ ಕಾಮಗಾರಿಗೆ ಆದೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀ ಸಿಮೆಂಟ್ ಮಂಚೂರ್ ಅವರು ಭೂಮಿ ಪೂಜೆ ನೆರವೇರಿಸಿದರು. ಈ ಯೋಜನೆ ಅಡಿ 38 ಗ್ರಾಮಗಳಲ್ಲಿ ಸುಮಾರು 53 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಕಂಬವನ್ನು ಎಳೆದು ಎಲ್ಲಾ ದೀಪವನ್ನು ಆಧುನಿಕ ತಂತ್ರಜ್ಞಾನದಲ್ಲಿ ಅಳವಡಿಸಲಾಗ್ತಾ ಇದೆ. ವಿಶೇಷತೆ ಅಂದ್ರೆ ಇವುಗಳು ಸ್ವಯಂ ಚಾಲಿತ ವ್ಯವಸ್ಥೆಯಲ್ಲಿ ಆನ್ ಮತ್ತು ಆಫ್ ಆಗಲಿದ್ದು ಮಾನವೀಯ ಹಸ್ತಕ್ಷೇಪವಿಲ್ಲದೆ ಕಾರ್ಯನಿರ್ವಹಿಸ್ತಾ ಇದೆ. ಮಲೆನಾಡು ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಹಿಂದಿನಂತೆಯೇ ಕಂಬದ ಹತ್ತಿರ ಹೋಗಿ ಸ್ವಿಚ್ ಆನ್ ಆಫ್ ಮಾಡುವ ಅಗತ್ಯವಿಲ್ಲ. ಇದರಿಂದ ಲೈನ್ಮ್ಯಾನ್ಗಳ ಸುರಕ್ಷತೆ ಹೆಚ್ಚೋದ್ರ ಜೊತೆಗೆ ಗ್ರಾಮಸ್ಥರಿಗೂ ಕೂಡ ಸುಗಮವಾಗುತ್ತೆ. ಅಲ್ಲದೆ ಈ ಗ್ರಾಮದಲ್ಲಿ ಆನೆಯ ಕಾಟ ಹೆಚ್ಚಾಗಿರೋದ್ರಿಂದ ಕತ್ತಲಲ್ಲಿ ಜನರಿಗೆ ಆತಂಕವಿಲ್ಲದೆ ಸಂಚಾರ ಮಾಡಲು ಈ ತಂತ್ರಜ್ಞಾನ ಬಹಳ ನೆರವಾಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 6 ಕಂದಾಯ ಗ್ರಾಮಗಳು ಅಂದರೆ ಹೆಬ್ಬಸಾಲೆ, ಗಾಂದೊಳೆ, ಹೆನ್ಲಿ ಇರ್ಬೋದು, ಮಾವಿನಕೋಲು, ಕುಂಬರಡಿ, ನಡಳ್ಳಿ, ಇದ್ರ ಜೊತೆಗೆ ಉಪಗ್ರಾಮಗಳು ಎಷ್ಟು ಬರುತ್ತೆ? ಉಪಗ್ರಾಮಗಳು 38 ಉಪಗ್ರಾಮಗಳು ಬರುತ್ತೆ. ಅಂದರೆ ಒಂದು ರೀತಿ ಹೆಬ್ಬಸಾಲೆ ಪಂಚಾಯಿತಿಯ ಒಂದು ರೀತಿ ಮಾದರಿ ಗ್ರಾಮ ಪಂಚಾಯಿತಿ ಆಗಬೇಕು ಅಂತಕ್ಕಂಥ ನಮ್ಮ ಉದ್ದೇಶ. ಹೊಂಬೆಳಕು ಯೋಜನೆ ಅಡಿಯಲ್ಲಿ ಈಗ ಪ್ರತಿ ದಿವಸ ಬಲ್ಬ್ನ ಸ್ವಿಚಸ್ನ ಸಂಜೆ ಆನ್ ಮಾಡಬೇಕು ಮತ್ತು ಬೆಳಗ್ಗೆ ಆಫ್ ಮಾಡಬೇಕು. ಬಟ್ ಇದು ಒಂದು ರೀತಿಯಲ್ಲಿ ಒಂದು ಮಾದರಿ ಗ್ರಾಮ ಅಂತ ಹೇಳಿದರೆ ಈಗ ರಾತ್ರಿ ಆಟೋಮೆಟಿಕ್ ಆಗಿ ಸ್ವಿಚ್ ಆನ್ ಮಾಡ್ಬೋದು ಮತ್ತು ಆಟೋಮೆಟಿಕಾಗಿ ಆಫ್ ಆಗುತ್ತೆ. ಇದು ಅಲ್ಲೇ ಆನ್ ಮಾಡಿ ಮತ್ತೆ ಆಫ್ ಆಗುತ್ತೆ. ಅಂದರೆ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದೀಪಗಳಿಗೂ ಕೂಡ ಅಡ್ವಾನ್ಸ್ಡ್ ಆಗಿ ಒಂದು ದೀಪಗಳನ್ನ ಅಳವಡಿಸ್ತಕ್ಕಂಥದ್ದು. ಸುಮಾರು 95 ಕಂಬ ಹಾಕ್ಬಿಟ್ಟು ಸುಮಾರು ಎಷ್ಟು ಕಿಲೋಮೀಟರ್ ಅದು? ಒಟ್ಟು 53 ಕಿಲೋಮೀಟರ್ ಸರ್. 53 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೊಸದಾಗಿ ಇದನ್ನ ಎಳೆದ್ಬಿಟ್ಟು ಎಲ್ಲ ಕಡೆ ಬಲ್ಬ್ನ ಫಿಕ್ಸ್ ಮಾಡಿ ಮತ್ತೆ ಅಡ್ವಾನ್ಸ್ಡ್ ಇರುತ್ತೆ. ಯಾರು ಹೋಗಿ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಆಟೋಮೆಟಿಕ್ ಆಗಿ ಆನ್ ಮತ್ತು ಆಟೋಮೆಟಿಕ್ ಆಫ್ ಇದೆ ಸೆಟಪ್ ಮಾಡ್ತಾರೆ. ಎಷ್ಟೊತ್ತು ಆನ್ ಆಗಬೇಕು ಎಷ್ಟೊತ್ತು ಆಫ್ ಆಗಬೇಕು ಅಂತೇಳಿ ಟೋಟಲ್ ಸುಮಾರು ಒಂದು 65 ಲಕ್ಷ ರೂಪಾಯಿವರೆಗೂ ಇವತ್ತು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ಹೆಬ್ಬಸಾಲೆ ಗ್ರಾಮ ಪಂಚಾಯತಿಯನ್ನು ಮೊಟ್ಟ ಮೊದಲಿಗೆ ತಗೊಂಡಿದ್ದೀವಿ. ಇದಾದ ನಂತರಗಳಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ವಿಸ್ತರಣೆ ಮಾಡ್ತಕ್ಕಂಥ ಸೌಲಭ್ಯ ಸರ್ಕಾರನ ಮಾಡಬೇಕು ಅಂತಕ್ಕಂಥದ್ದಿದೆ. ಸದ್ಯದ ಮಟ್ಟಿಗೆ ಇವತ್ತು ಹೆಬ್ಬಸಾಲೆ ಗ್ರಾಮ ಪಂಚಾಯತಿಯಲ್ಲಿ ಇದನ್ನು ಮಾಡಿದ್ದೀವಿ. ಇದಾದ ನಂತರ ಮುಂದಿನ ದಿನಗಳಲ್ಲಿ ಬೇರೆ ಗ್ರಾಮ ಪಂಚಾಯತಿಗೆ ಇದನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ಜೆಸ್ಕಾಂ ಅಧಿಕಾರಿಗಳು, ತಾಲೂಕು ಮಟ್ಟದ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗ್ರಾಮಸ್ಥರು ಈ ಯೋಜನೆಯನ್ನು ಹರ್ಷದಿಂದ ಸ್ವಾಗತಿಸಿ ಶಾಸಕರ ದೂರದೃಷ್ಟಿ ಹಾಗೂ ಜನಪರ ಕಾಳಜಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಶಾಸಕರು ಮಾತನಾಡಿ, ಹೊಂಬೆಳಕು ಯೋಜನೆಯ ಮೂಲಕ ಗ್ರಾಮೀಣ ಪ್ರದೇಶಗಳು ಇನ್ನಷ್ಟು ಸುರಕ್ಷಿತ, ಆಧುನಿಕ ಹಾಗೂ ಅಭಿವೃದ್ಧಿಯ ದಿಕ್ಕಲ್ಲಿ ಮುನ್ನಡೆಸುವ ಗುರಿ ಹೊಂದಿದ್ದೇವೆ. ಜನರ ಸಹಕಾರದೊಂದಿಗೆ ಈ ಪ್ರದೇಶವನ್ನು ಅತ್ಯುತ್ತಮ ದರ್ಜೆಗೆ ತರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದಿದ್ದಾರೆ.